ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ರಶ್ಮಿಕಾ ಮಂದಣ್ಣ ಅವರ ಆಲ್ ಮೂವಿ ಲಿಸ್ಟ್ಗಳನ್ನು ಮತ್ತು ಬಜೆಟ್ ಮತ್ತು ಕಲೆಕ್ಷನ್ ಮೂವಿಗಳನ್ನು ನೋಡೋಣ. ನಿಮಗೆ ಇಷ್ಟವಾದ ಮೂವಿಯನ್ನು ಕಮೆಂಟ್ ಮೂಲಕ ತಿಳಿಸಿ. ಅವರ ಮೊದಲನೇ ಮೂವಿ ಕಿರಿಕ್ ಪಾರ್ಟಿ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 4 ಕೋಟಿ ಮತ್ತು ಇದರ ಕಲೆಕ್ಷನ್ 50 ಕೋಟಿ. ಈ ಮೂವಿಯು ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ ಎರಡನೇ ಮೂವಿ ಅಂಜನಿ ಪುತ್ರ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 20 ಕೋಟಿ. ಈ ಮೂವಿಯ ಕಲೆಕ್ಷನ್ 50 ಕೋಟಿ. ಈ ಮೂವಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಇವರ ಮೂರನೇ ಮೂವಿ ಚಮಕ್ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 5 ಕೋಟಿ. ಈ ಮೂವಿಯ ಕಲೆಕ್ಷನ್ 30 ಕೋಟಿ. ಈ ಮೂವಿಯು ಬ್ಲಾಕ್ ಬಸ್ಟರ್ ಆಗಿ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ ನಾಲ್ಕನೇ ಮೂವಿ ಚಲೋ 2018ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 3 ಕೋಟಿ. ಈ ಮೂವಿಯ ಕಲೆಕ್ಷನ್ 24 ಕೋಟಿ. ಈ ಮೂವಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಅವರ ಐದನೇ ಮೂವಿ ಗೀತಾ ಗೋವಿಂದಂ 2018ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 5 ಕೋಟಿ. ಈ ಮೂವಿಯ ಕಲೆಕ್ಷನ್ 130 ಕೋಟಿ. ಈ ಮೂವಿಯು ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಹೊಮ್ಮಿತ್ತು. ಇವರ ಆರನೇ ಮೂವಿ ದೇವದಾಸ 2018ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 20 ಕೋಟಿ ಮತ್ತು ಈ ಮೂವಿಯ ಕಲೆಕ್ಷನ್ 50 ಕೋಟಿ. ಈ ಮೂವಿಯು ಹಿಟ್ ಮೂವಿಯಾಗಿ ಹೊರಹೊಮ್ಮಿತ್ತು. ಇವರ ಏಳನೇ ಮೂವಿ ಯಜಮಾನ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 15 ಕೋಟಿ ಮತ್ತು ಈ ಮೂವಿಯ ಕಲೆಕ್ಷನ್ 53 ಕೋಟಿ. ಈ ಮೂವಿ ಸೂಪರ್ ಹಿಟ್ ಮೂವಿಯಾಗಿ ಹೊರಹೊಮ್ಮಿತ್ತು. ಇವರ ಎಂಟನೇ ಮೂವಿ ಡಿಯರ್ ಕಾಮ್ರೇಡ್. ಈ ಮೂವಿ 2019ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 20 ಕೋಟಿ. ಈ ಮೂವಿಯ ಕಲೆಕ್ಷನ್ 30 ಕೋಟಿ. ಈ ಮೂವಿಯು ಎವರೇಜ್ ಆಗಿ ಇತ್ತು. ಅವರ ಒಂಬತ್ತನೇ ಮೂವಿ ಭೀಷ್ಮ 2020ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 12 ಕೋಟಿ. ಈ ಮೂವಿಯ ಕಲೆಕ್ಷನ್ 52 ಕೋಟಿ. ಈ ಮೂವಿ ಸೂಪರ್ ಹಿಟ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ ಹತ್ತನೇ ಮೂವಿ ಪಗರು 2021ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 25 ಕೋಟಿ. ಈ ಮೂವಿಯ ಕಲೆಕ್ಷನ್ 45 ಕೋಟಿ. ಈ ಮೂವಿ ಎವರೇಜ್ ಆಗಿ ಹೊರಹೊಮ್ಮಿತ್ತು. ಅವರ 11ನೇ ಮೂವಿ ಸರಳೇರು ನಿಕೇವರ್. ಈ ಮೂವಿ 2020ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 75 ಕೋಟಿ. ಈ ಮೂವಿಯ ಕಲೆಕ್ಷನ್ 227 ಕೋಟಿ. ಈ ಮೂವಿಯು ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ 12ನೇ ಮೂವಿ ಸುಲ್ತಾನ 2021ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 35 ಕೋಟಿ. ಈ ಮೂವಿಯ ಕಲೆಕ್ಷನ್ 40 ಕೋಟಿ. ಈ ಮೂವಿ ಫ್ಲಾಪ್ ಆಗಿ ಹೊರಹೊಮ್ಮಿತ್ತು. ಅವರ 13ನೇ ಮೂವಿ ಪುಷ್ಪ 1 2021ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 250 ಕೋಟಿ. ಈ ಮೂವಿಯ ಕಲೆಕ್ಷನ್ 365 ಕೋಟಿ. ಈ ಮೂವಿ ಸೂಪರ್ ಡೂಪರ್ ಹಿಟ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ 14ನೇ ಮೂವಿ ಗುಡ್ ಬೈ 2022ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 30 ಕೋಟಿ. ಈ ಮೂವಿಯ ಕಲೆಕ್ಷನ್ 10 ಕೋಟಿ. ಈ ಮೂವಿ ಅಟ್ಟರ್ ಫ್ಲಾಪ್ ಆಗಿ ಹೊರಹೊಮ್ಮಿತ್ತು. ಅವರ 15ನೇ ಮೂವಿ ಸೀತಾರಾಮ 2022ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 25 ಕೋಟಿ. ಈ ಮೂವಿಯ ಕಲೆಕ್ಷನ್ 100 ಕೋಟಿ. ಈ ಮೂವಿ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ 16ನೇ ಮೂವಿ ಆ್ಯನಿಮಲ್. ಈ ಮೂವಿ 2023ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 100 ಕೋಟಿ. ಈ ಮೂವಿಯ ಕಲೆಕ್ಷನ್ 900 ಕೋಟಿ. ಈ ಮೂವಿ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ 17ನೇ ಮೂವಿ ವಾರಸುದಾರ 2023ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 200 ಕೋಟಿ. ಈ ಮೂವಿಯ ಕಲೆಕ್ಷನ್ 310 ಕೋಟಿ. ಈ ಮೂವಿ ಸೂಪರ್ ಹಿಟ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ 18ನೇ ಮೂವಿ ಪುಷ್ಪ 2 2024ರಲ್ಲಿ ರಿಲೀಸ್ ಆಗಿತ್ತು. ಈ ಮೂವಿಯ ಬಜೆಟ್ 500 ಕೋಟಿ. ಈ ಮೂವಿಯ ಕಲೆಕ್ಷನ್ 1740 ಕೋಟಿ. ಈ ಮೂವಿ ಬ್ಲಾಕ್ ಬಸ್ಟರ್ ಮೂವಿಯಾಗಿ ಹೊರಹೊಮ್ಮಿತ್ತು. ಅವರ 19ನೇ ಮೂವಿ ಚಾವಾ 2025ರಲ್ಲಿ ರಿಲೀಸ್ ಆಗಬೇಕಾಗಿದೆ ಫೆಬ್ರವರಿ 14th. ಅವರ 20ನೇ ಮೂವಿ ಸಿಕಂದರ್ ಅಪ್ಕಮಿಂಗ್ ಮೂವಿ 2025. ಅವರ 21ನೇ ಮೂವಿ ಕುಬೇರ ಅಪ್ಕಮಿಂಗ್ ಮೂವಿ 2025 ಏಪ್ರಿಲ್ 30ರಲ್ಲಿ ರಿಲೀಸ್ ಆಗುವ ಡೇಟ್ ಇದೆ. ಇದೇ ರೀತಿಯ ಮೂವಿ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.